ಮಳೆ ಬರುವ ಎಲ್ಲ ಸಾಧ್ಯತೆ ಇದೆ. ಸಾಯಂಕಾಲ ಆದರೆ ಮಳೆ ಬರ್ತಿದೆ ಬೆಂಗಳೂರಲ್ಲಿ. ಇವಾಗ ಎಲ್ಲಿದ್ದೀನಿ ಅಪ್ಪ ಅಂತಂದರೆ ವಿಪ್ರೋ ಕೋರಮಂಗಲ. ಸೊ 2 ಬಾಡಿಗೆ ಕಂಪ್ಲೀಟ್ ಆಗಿದೆ. 2 ಟ್ರಿಪ್ಸು 393 ರುಪೀಸ್ ಆಗಿದೆ. ಎಲ್ಲಿದ್ದೀನಿ ಅಂತಂದರೆ ಕರಿಯಮ್ಮ ನಗರ ಮೇನ್ ರೋಡಲ್ಲಿ ಹಿಲಿಯೋಸ್ ಬಿಸ್ನೆಸ್ ಪಾರ್ಕ್ ಇದೆಯಲ್ಲ, ಅಲ್ಲಿದ್ದೀನಿ ಈಗ. ಯಾವುದಾದ್ರೂ ಡ್ಯೂಟಿ ಬರುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾವುದೋ ಡ್ಯೂಟಿ ಕಾರಣ ಇಲ್ಲಿ ಬರೋ ಸ್ವಲ್ಪ ಲೇಟೇನೆ. ಬೇರೆ ಎಲ್ಲಾದರೂ ಮೂವ್ ಮಾಡಬೇಕು. ಎಲ್ಲ ಅಪ್ಲಿಕೇಶನ್ನ ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಓಲಾ, ಊಬರ್, ಸಮಯಾತ್ರಿ ಎಲ್ಲ. ಸೊ ಇದು ಯಾವುದೋ ಬಂತು, 900 ಮೀಟರ್ ಇದೆ, ಹೋಗೋಣ. ಸಿಕ್ತಾ? ಸಿಕ್ತಾ ಡ್ಯೂಟಿ? ಎಸ್, ಸಿಕ್ಕಿದೆ. ಹೋಗಿ ಪಿಕಪ್ ಮಾಡುವ. ಕಸ್ಟಮರ್ ಇಲ್ಲೇ ವೆಯ್ಟ್ ಮಾಡ್ತಿದ್ದಾರೆ. ನಾನು ಅಷ್ಟೇ ಇಲ್ಲೇ ಒಂದು 3-4 ನಿಮಿಷದಿಂದ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಅವರು ನೋಡಿದ್ರೆ ಅವ್ರು ಯಾರಿಗ ಫೋನ್ ಮಾಡಿ ವಿಚಾರಿಸ್ತಿದ್ದಾರೆ. ಸೊ ಮೇಡಮನ್ನು HSR ಡ್ರಾಪ್ ಮಾಡೋಣ ಅಂತ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಹಂಗೆ ಗ್ಯಾಸ್ ಹಾಕ್ಸೋಣ ಅಂತ ಹೋದ್ರೆ ನೋಡಿದ್ರೆ ಅಲ್ಲಿ ಆಲ್ರೆಡಿ ಲೈನಲ್ಲಿ ಇತ್ತು. ಸೊ ಲೈನಲ್ಲಿ ಹೋಗಿ ನಿಲ್ಲಿಸ್ಕೊಂಡೆ. ನೋಡ್ಬೇಕು ಇನ್ನೆಷ್ಟೊತ್ತಾಗುತ್ತೆ ಅಂತ ಗ್ಯಾಸ್ ಹಾಕ್ಸುವ. ಊಬರಲ್ಲಿ 523 ರೂಪಾಯಿ ಆಗಿದೆ. ರ್ಯಾಪಿಡೋದಲ್ಲೊಂದು ಡ್ಯೂಟಿ ಬಂತು, ಅದು ಏನಾಯಿತೋ ಗೊತ್ತಿಲ್ಲ, ಕ್ಯಾನ್ಸಲ್ ಆಯಿತು ಅದು. ಮತ್ತು ಅದೇ ಕಸ್ಟಮರ್ ಬಂದು ಕುತ್ಕೊಂಡಿದ್ರು ಆಲ್ರೆಡಿ. OTP ಹಾಕಿದ್ಮೇಲೆ ಕ್ಯಾನ್ಸಲ್ ಆಗೋಯ್ತು. ಅದು ಯಾಕೆ ಹಂಗಾಯ್ತೋ ಗೊತ್ತಿಲ್ಲ. ಅದಾದಮೇಲೆ ಏನು ಮಾಡಿದೆ, ಸರಿ ಸರ್ ಹಂಗೆ ಡ್ರಾಪ್ ಮಾಡ್ತೀನಿ, ಎಷ್ಟು ತೋರಿಸ್ತು ಅಷ್ಟೇ ಕೊಡಿ ಅಂದೆ. 100 ರೂಪಾಯಿ ಅಂತದ್ದು ಹೇಳಿದ್ರು. 99 ರೂಪಾಯಿ ತೋರಿಸಿದೆ ಅಂದರು. ಸರಿ ಸರ್ ಆಯ್ತು ಕೊಡಿ ಅಂತಂದ್ಬಿಟ್ಟು HSRಗೆ ಡ್ರಾಪ್ ಮಾಡಿದೆ. ಎಲ್ಲಿಂದ ಅಂದರೆ ಬೆಳಂದೂರು ಗ್ರೀನ್ ಗ್ಲೇನ್ ಲೇಔಟಿಂದ. ಇಲ್ಲಿ ಗ್ಯಾಸ್ ಖಾಲಿ ಆಗಿದೆ. ಸೊ ಹಂಗೆ ಒಂದು ಪಾಯಿಂಟ್ ಇರೋದ್ರಿಂದ ಬಂದೆ. ಇಲ್ಲಿ ನೋಡಿದ್ರೆ ಫುಲ್ಲು ರಶ್ಶು, ಮೂವೇ ಆಯ್ತಿಲ್ಲ. ಇದ್ದಿದ್ದೆ ಕಮ್ಮಿನೇ ಗಾಡಿಗಳು, ಆದರೆ ಹೋಯ್ತಾ ಇಲ್ಲಪ್ಪ. ಅಲ್ಲಿ ನೋಡಿದ್ರೆ ಒಂದೇ ಗನ್ನಲ್ಲಿ ಹಾಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಗ್ಯಾಸು ಆಲ್ಮೋಸ್ಟ್ 297 ರೂಪಾಯಿ. ಇಲ್ಲಿ ಆಟೋಗೆ ಗ್ರೀಸ್ ಮಾಡಿಸ್ಕೊಳೋಣ ಅಂತ ಬಂದಿದ್ದೀನಿ. ಪೆಟ್ರೋಲ್ ಬಂಕಲ್ಲೇ ಇದೆ ಏನು ಕಾಣ್ತಿದೆ, ಇದೆ ಮಿಷಿನ್ನು. ಗ್ರೀಸಿಂಗೆ 40 ರೂಪಾಯಿ ತೊಗೊತಾರೆ ನಾರ್ಮಲಾಗಿ. ಏರ್ ಆ ಕಡೆ ಅಲ್ಲಣ್ಣ, ಏರಿಲ್ಲ. ಐತಣ್ಣ ಏರು? ಯಾರಿಗೇನಾ? ಗ್ರೀಸ್ ಹೊಡ್ಸ್ಕೊಂಡು ಸುಮಾರು ಹೊತ್ತು ವೆಯ್ಟ್ ಮಾಡಿದೆ. ಇವತ್ತು ಇಡೀ ದಿನ ಹೊಡೆದಿದ್ದು ಬೆಳಗ್ಗೆಯಿಂದ 523 ರೂಪಾಯಿ. ಎಲ್ಲಪ್ಪ ಇದ್ದೀನಿ ಅಂದರೆ HSR ಲೇಔಟಲ್ಲಿ ಇದ್ದೀನಿ. ಇವಾಗ ಒಂದು ಡ್ಯೂಟಿ ಸಿಕ್ಕಿದೆ ವೈಟ್ ಫೀಲ್ಡ್ ಕಡೆಗೆ, ಹೋಗೋಣ ಅಂತ. ಯಾಕೆ ಇವತ್ತು ಡ್ಯೂಟಿ ಸೆಟ್ ಆಗಿಲ್ಲ ನನಗಂತ ಹೇಳ್ಬೋದು. ನೋಡೋಣ. ಟೈಮ್ ಬಂದು 6 ಗಂಟೆ ಆಗೇ ಹೋಯ್ತು. ಮಧ್ಯಾಹ್ನ 2:15ಗೆ ಊಟ ಮಾಡಿದ್ದು. ಅದಾದಮೇಲೆ 3:30 ಅಷ್ಟರಲ್ಲಿ ಡ್ಯೂಟಿನ ಆನ್ ಮಾಡಿಕೊಂಡೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡ್ತಾ ಆದರೆ ಡ್ಯೂಟಿನೇ ಬರ್ತಾ ಇರಲಿಲ್ಲಪ್ಪ. ಅದೇನಂತ ಗೊತ್ತಿಲ್ಲ. ಬೆಳಗ್ಗೆಲ್ಲ ಮಳೆ ಬರೋ ಥರ ಇತ್ತು. ಬಟ್ ಏನಂತಂದರೆ ಇವಾಗಂತೂ ಯಾವುದೇ ಥರ ಮಳೆ ಬರ್ತಾ ಇಲ್ಲ. ಮಳೆ ಬೆಳಗ್ಗೆ ಬರಬೇಕಾದ್ರೆ ಅಂದ್ಕೊಂಡೆ ಇವತ್ತು ಮಳೆ ಬರುತ್ತೆ, ಮಧ್ಯಾಹ್ನನೇ ಸ್ಟಾರ್ಟ್ ಆಗ್ಬೋದು ಅಂದ್ಕೊಂಡೆ. ಬಟ್ ಏನಂತಂದರೆ ಆಗಿಲ್ಲ. ವೈಟ್ ಫೀಲ್ಡ್ ಡ್ರಾಪ್ ಮಾಡಿದೆ. ವೈಟ್ ಫೀಲ್ಡ್ ಡ್ರಾಪ್ ಮಾಡಿದ್ಮೇಲೆ ನೋಡಿದ್ರೆ ಅಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಗಾಳಿ ಸಮೇತ ಮಳೆ ಇದ್ದಿದ್ದರಿಂದ ಏನು ಮಾಡಿದೆ, ಮೆಟ್ರೋ ಸ್ಟೇಷನ್ ಕೆಳಗೆ ಹಾಕ್ಕೊಂಡು ಅಲ್ಲಿ ಸ್ವಲ್ಪ ಗಾಳಿ ಕಮ್ಮಿ ಇತ್ತು. ಯಾಕಂದರೆ ಅರ್ಧ ನಾನು ನೆಂದೋದೆ ಡ್ರಾಪ್ ಮಾಡಬೇಕಾದ್ರೆ. ಕಸ್ಟಮರ್ ಮಳೆ ಬರ್ತಿದೆ. ಎಲ್ಲಿದ್ದೀನಪ್ಪ ಅಂತಂದರೆ ಮಾರತಳ್ಳಿ ಬ್ರಿಡ್ಜ್ ಮೇಲಿದ್ದೀನಿ. ಅವಲೇ ನೋಡಿದ್ರೆ ಮಳೆ ಯಾವುದೇ ಥರ ಸೂಚನೆ ಇರಲಿಲ್ಲ. ಇವಾಗ ನೋಡಿದ್ರೆ ಇದ್ದಿದ್ದಾಗೆ ಮಳೆ ಬರ್ತಿದೆ. ವೈಟ್ ಫೀಲ್ಡಿಂದ ಪಿಕಪ್ ಮಾಡ್ಕೊಂಬಂದೆ ಮುರುಗೇಶ್ ಪಳ್ಳಿಗೆ. 185 ರೂಪಾಯಿ ಟ್ರಿಪ್ ಅಮೌಂಟು. ಅವ್ರನ್ನ ಕ್ಲಿಯರ್ ಮಾಡಿಕೊಂಡು ಕ್ಯಾಶ್ನ ಕಲೆಕ್ಟ್ ಮಾಡಿಕೊಂಡೆ. ಆದರೆ ನೋಡೋದಾದರೆ ಈ ಕಡೆ ಮಾರತಳ್ಳಿಯಿಂದ ಈ ಕಡೆ ಮುರುಗೇಶ್ ಪಳ್ಳಿ ಎಲ್ಲೂ ಮಳೆನೇ ಒಯ್ದಿಲ್ಲ. ಇಂದಿರಾನಗರ ಕಡೆಗೆ
ಅದೇನೋ ಗೊತ್ತಿಲ್ಲ. ಆ ಕಡೆ ಅಂತೂ ಭಯಂಕರ ಮಳೆ ಹೊಡಿತಿತ್ತು ಗಾಳಿ ಸಮೇತ. ಇವತ್ತಿನ ಡ್ಯೂಟಿ ಪರ್ಫಾರ್ಮೆನ್ಸ್ ಅಷ್ಟೇ 944 ರೂಪಾಯಿ ಆಗಿದೆ. ಯಾಕೋ ಇವತ್ತು ಡ್ಯೂಟಿ ಸೆಟ್ ಆಗಿಲ್ಲ ಅಂತ ಹೇಳ್ಬೋದು. ಸೊ 944 ರೂಪಾಯಿ ಮಾಡಿದ್ದೀನಿ ಊಬರಲ್ಲಿ. ಮತ್ತು ನಮ್ಮ ಯಾತ್ರೆಯಲ್ಲಿ ಒಂದು ಡ್ಯೂಟಿ ಎತ್ಕೊಂಡೆ. ಎಷ್ಟಪ್ಪ ಅಂತಂದರೆ 222 ರೂಪಾಯಿ ಪ್ಲಸ್ ಒಂದು 100 ರೂಪಾಯಿ ಮಾಡಿದ್ದೀನಿ ರೋಡ್ ಬಾಡಿಗೆ. ಬಂದಾಯಿತು, ಹಂಗೋ ಹಿಂಗೋ ಡ್ಯೂಟಿ ಮಾಡಿಕೊಂಡು ಅಷ್ಟು ಸುಸ್ತು ಅನಿಸಿಲ್ಲ. ಯಾಕಂದರೆ ಇವತ್ತು ಡ್ಯೂಟಿ ಮಾಡಲೇ ಇಲ್ಲ ಅಂತ ಹೇಳ್ಬೋದು. ಡ್ಯೂಟಿ ಬೇರೆ ಲೇಟ್ ಆಯಿತು, ಜೊತೆಗೆ ಇವತ್ತು ಡ್ಯೂಟಿ ಕೂಡ ಸೆಟ್ ಆಗಿಲ್ಲ. ಅಂದರೆ ಇವತ್ತೇನು ಗಾಡಿ ಓಡಿಸ್ದಂಗೆ ಅನಿಸಿಲ್ಲಪ್ಪ. ಏನೋ ಹೋದೆ ಬಂದೆ, ಸುಮ್ಮನೆ ಟೈಮ್ ವೇಸ್ಟ್ ಆಯಿತು ಅಷ್ಟೇ ಬಿಟ್ಟರೆ. ಸೊ ಅಂತ ಇವತ್ತು ಹೇಳ್ಕೊಳಂಗೆ ಇನ್ಕಮ್ ಇಲ್ಲ. ಸೊ ಈ ಥರ ಕೂಡ ಇರುತ್ತೆ. ಇವತ್ತದು ಆಟೋ ದುಡಿಮೆ ಎಷ್ಟಾಗಿದೆ ಅಂತ ನೋಡ್ಬೋದು. ಎಷ್ಟಾಗಿದೆ ಅಂದರೆ 9:53 ಸೋಮವಾರ 13ನೇ ತಾರೀಕು 2024. ಎಲ್ಲ ಅಪ್ಲಿಕೇಶನ್ನ ಓಪನ್ ಮಾಡ್ತೀನಿ. ಊಬರಲ್ಲಿ 1132 ರೂಪಾಯಿ ಆಗಿದೆ. 7 ಟ್ರಿಪ್ ಮಾಡಿರೋದು ಇಡೀ ದಿನ. ಹಾಗೆ ನಮ್ಮ ಯಾತ್ರೆಯಲ್ಲಿ 224 ರೂಪಾಯಿ ಆಗಿದೆ. ಮತ್ತು ರ್ಯಾಪಿಡೋ ಓಪನ್ ಮಾಡ್ಕೊತಾ ಇದ್ದೀನಿ. ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಬಂದಿತ್ತು, ಬಟ್ ಏನಂತಂದ್ರೆ ಅದು ಮಾಡೋಕ್ಕಾಗಿಲ್ಲ. ಇವತ್ತಿನ ಅರ್ನಿಂಗ್ ಇದರಲ್ಲಿ 0 ನೋಡ್ಬೋದು, 0. ಬಟ್ ಏನಂದರೆ ಸೇಮ್ ಕಸ್ಟಮರು ಬಂದರು, ಅದೇನಾಯಿತು ಗೊತ್ತಿಲ್ಲ, ಟೆಕ್ನಿಕಲ್ ಇಶ್ಯೂನೋ ಏನೋ. ಬಟ್ ಏನಂದರೆ ಡ್ಯೂಟಿ ಕ್ಯಾನ್ಸಲ್ ಆಯಿತು. ಅವರು 100 ರೂಪಾಯಿ ಪೇ ಮಾಡಿದ್ರು ಅವ್ರ ಡ್ರಾಪ್ ಲೊಕೇಶನ್ಗೆ. ಯಾವುದೇ ಥರ ಡ್ಯೂಟಿ ಮಾಡಿಲ್ಲ ನಾನು ಇವತ್ತು. ಓಪನ್ ಆಯ್ತಿಲ್ಲ, ತಿರುಗ್ತಾನೆ ಐತೆ ಬರೀ. ಸೊ ಇದ್ರಲ್ಲಿ ನೋಡ್ಬೋದು 0 ರೈಡು. ಬಂದು ಒಟ್ಟು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 1132 ಪ್ಲಸ್ 222 ಪ್ಲಸ್ 100 ರೂಪಾಯಿ. ಸೊ ಇದಿಷ್ಟು ಇವತ್ತಿನ ಅರ್ನಿಂಗು 1454 ರೂಪಾಯಿ. ಅದರಲ್ಲಿ ಮೈನಸ್ ಒಂದು 150 ರೂಪಾಯಿ ಗ್ಯಾಸ್ ಹೋಗಿರುತ್ತೆ. ಸೊ ಗ್ಯಾಸ್ ಕಳೆದು 1300 ರೂಪಾಯಿ. ನೋಡೋದ್ರಲ್ಲ, ಡೈಲಿ ಬಿರಿಯಾನಿ ತಿನ್ನೋಕ್ಕಾಗಲ್ಲ. ಯಾಕಂತಂದರೆ ಆ್ಯಾವ್ರೇಜ್ ಮಾಡಬೇಕಾಗುತ್ತೆ ಹೊರತು ಒಂದಿನ 2500 ಆಗುತ್ತೆ, ಒಂದಿನ 1500 ಆಗುತ್ತೆ, ಒಂದಿನ 2000 ಆಗುತ್ತೆ. ಈ ಥರ ಒಂದು ಆ್ಯಾವ್ರೇಜು ತಿಂಗಳಿಗೆ ಮಾಡ್ಕೋಬೇಕು. ಡೈಲಿ ನಮ್ಗೆ ಇಷ್ಟೇ ಮಾಡ್ತೀವಿ ಅಂತಂದರೆ ಆಗಲ್ಲ. ಇವತ್ತು ಡ್ಯೂಟಿ ಸೆಟ್ ಆಗಿಲ್ಲ ಅಂದರೆ ಇವತ್ತು ಹೊರಟಿದ್ದು ಕೂಡ ಲೇಟು. ಮತ್ತು ಸ್ವಲ್ಪ ಸ್ಟ್ಯಾಂಡ್ ಮೊಬೈಲ್ ಹೋಲ್ಡರ್ನ ಕೂಡ ಫಿಟ್ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ಅಲ್ಲೇ ವೆಲ್ಡಿಂಗ್ ಶಾಪಲ್ಲೇ ಒಂದೂವರೆ ಅವರ್ ಮೇಲೆ ಅಲ್ಲೇ ಟೈಮ್ ವೇಸ್ಟ್ ಆಯಿತು. ಸೊ ಈ ಥರ ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ಅದ್ರ ಜೊತೆಗೆ ಮಳೆ, ಜನನೂ ತುಂಬ ಕಡಿಮೆ ಇದ್ರಪ್ಪ. ಹೇಳ್ಬೇಕು ಅಂದರೆ ಇವತ್ತು 2-2.5 ಅವರ್ ಅಷ್ಟು ಟೈಮ್ ವೇಸ್ಟ್ ಆಯಿತು ಅಂತ ಹೇಳ್ಬೋದು. ನಮ್ಮ ಸಬ್ಸ್ಕ್ರೈಬರ್ ಅವರು ಕೂಡ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಸುಮಾರು ಹೊತ್ತಿದ್ದೆ. ಅವ್ರಿಗೂ ಕೂಡ ಡ್ಯೂಟಿ ಬೀಳ್ತಿರಲಿಲ್ಲ, ನಾನು ಕೂಡ ಡ್ಯೂಟಿ ಆನ್ ಮಾಡ್ಕೊಂಡಿದ್ದೆ. ಸುಮಾರು 2-2.5 ಅವರ್ ಅಷ್ಟು ಅಲ್ಲೇ ಟೈಮ್ ಆಯಿತು. ಅಂದರೆ ಒಟ್ಟು ಎಷ್ಟು ಅವರ್ ಮಾಡಿದ್ದೀನಿ ಡ್ಯೂಟಿ ಇವತ್ತಿಂದು ಅಂತ ಕೇಳೋದಾದರೆ ಒಂದು 7 ಅವರ್ ಇಲ್ಲಾಂದರೆ 8 ಅವರ್ ಅಷ್ಟೇ ಡ್ಯೂಟಿ ಮಾಡಿರೋದು ಟೋಟಲ್ ಇಡೀ ದಿನದಲ್ಲಿ. ಎಲ್ಲ ದಿವಸ ಸೇಮ್ ಒಂದೇ ಥರನೇ ಇನ್ಕಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ದಿವಸ ಜಾಸ್ತಿ ಆಗುತ್ತೆ, ಒಂದು ದಿವಸ ಕಮ್ಮಿ ಆಗುತ್ತೆ. ಅದನ್ನು ಆ್ಯಾವ್ರೇಜ್ ತೊಗೋಬೇಕಲ್ಲ ಸ್ಟ್ಯಾಂಡ್ ಅಂತ. ಸೊ ಇದನ್ನು ಒಂದು ರೆಡಿ ಮಾಡಿಸ್ಬೇಕಿತ್ತು. ಸೊ ಅದಕ್ಕೋಸ್ಕರನೇ ವೆಲ್ಡಿಂಗ್ ಶಾಪ್ಗೆ ಹೋಗಿದೆ. ಒಂದು ಇದೆಲ್ಲ ಕಂಬಿಯೆಲ್ಲ ವೆಲ್ಡ್ ಮಾಡಿಸ್ದೆ, ಈ ಥರ ಒಂದು ಫಿಟ್ ಮಾಡ್ಸೋಕ್ಕೋಸ್ಕರ. ಮತ್ತು ಇವತ್ತು ಎಕ್ಸ್ಟ್ರಾ ಬೆನಿಫಿಟ್ ಏನಾಯಿತು ಅಂತಂದರೆ, ಇದು ಕೂಡ ಚಟ್ನಿ, ಇದು ಸಮೋಸ ಅಂದ್ಕೊಂಡಿದ್ದೀನಿ, ಕಸ್ಟಮರು ಕೊಡಿಸಿದ್ದು. ಸೊ ಇದು ನಾನು ತಿನ್ನಲ್ಲ, ನಮ್ಮ ಮನೆ ಹುಡುಗರು ತಿಂತಾರೆ. ಆನಂದ್ ಸ್ವೀಟಲ್ಲಿ ಇದೊಂದು ಕೊಡಿಸಿದ್ದಾರೆ. ಇಷ್ಟೊಂದು 40 ರೂಪಾಯಿ 50 ರೂಪಾಯಿ ಇರ್ಬೋದೇನೋ. ಸೊ ಇವತ್ತಿನ ಟಿಪ್ಸು ಕಸ್ಟಮರ್ ಕಡೆಯಿಂದ ಪ್ಲಸ್ 20 ರೂಪೀಸ್ ಒಂದು ಟಿಪ್ಸ್ ಕೂಡ ಕೊಟ್ಟಿದ್ದಾರೆ. ನಾನು ಸಮೋಸ ತಿನ್ನಬೇಕು ಅಂದರು. ಸರ್ ಟೈಮ್ ಆಯಿತು, ನನಗೆ ಡ್ಯೂಟಿ ಲೇಟ್ ಆಗುತ್ತೆ ಅಂತಂದರೆ, ನನಗೆ ಗೊತ್ತಿಲ್ಲ ಸರ್, ಅದೇನು ಮಾಡ್ತೀರೋ ಅಂತ ಗೊತ್ತಿಲ್ಲ ನನಗೆ, ಸೈಡ್ಗೆ ಹಾಕ್ರಿ ಅಂತ ಹೇಳಿದ್ರು. ಅಂದರೆ ತುಂಬ ಫ್ರೆಂಡ್ಲಿಯಾಗೇ ಇದ್ರು. ಆಯಿತಾ, ಸರಿ ಸರ್ ಆಯಿತು, ಮಳೆ ಬರ್ತಿದೆ ಅಲ್ವಾ, ಅವ್ರಿಗೂ ಏನೋ ತಿನ್ನಬೇಕು ಅನಿಸ್ತಾ ಇದೆ ಅಂದ್ಕೊಂಡು ನಾನು ಸೈಡ್ಗೆ ಹಾಕ್ತೆ. ಸೊ ಅವ್ರು ಬಂದು ಹೇಳಿದ್ರು, ಬರ್ರಿ ಹೋಗಿ ಸಮೋಸ ತಿನ್ಕೊಬರೋಣ ಅಂದರು. ಸರ್ ಗಾಡಿ ಬಿಟ್ಟು ನಾನು ಎಲ್ಲೂ ಬರೋಲ್ಲ, ನೀವು ಹೋಗಿ ತಗೊಬರ್ರಿ ಅಂತ ಹೇಳಿದೆ. ತೊಗೊಂಬನ್ನಿ, ಇಲ್ಲ ತಿನ್ಕೊಂಬನ್ನಿ, ಏನೋ ಒಂದು ಮಾಡ್ಕೊಂಬನ್ನಿ, ಒಟ್ರಾಸಿ ಬೇಗ ಬನ್ನಿ. ಎಷ್ಟು ಟೈಮ್ ಆಗುತ್ತೆ ಅಂತ ಕೇಳಿದೆ. 5 ನಿಮಿಷ ಅಂತಂದರು. ಸರಿ ಸರ್ ಆಯಿತು, ಹೋಗ್ಬಿಟ್ಟು ಬನ್ನಿ ಅಂತ ಕಳಿಸ್ದೆ. ನಿಮಗೂ ತರ್ತೀನಿ ಅಂದರು. ಬೇಡ ಸರ್ ಅಂತ ಹೇಳಿದೆ. ಇಲ್ಲ ನೀವು ತಿನ್ನಲೇಬೇಕು ಅಂತಂದರು. ಸರಿ ಸರ್ ಏನೋ ಮಾಡಿ ಬೇಗ ಬನ್ನಿ ಅಂತ ಹೇಳಿ ಕಳಿಸ್ದೆ. ಅವರೊಂದು 8-10 ನಿಮಿಷ ಆಯಿತು ಬರಲಿಕ್ಕೆ. ಸೊ ಪರವಾಗಿಲ್ಲ ನೋಡಿ, ಅಷ್ಟೊತ್ತು ಕಾದಿದ್ದಕ್ಕೆ ಒಂದು ಸಮೋಸ ಸಿಕ್ಕಿದೆ. ನೋಡಿ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎಲ್ಲ ಥರ ಜನ ಸಿಗ್ತಾರೆ. ಎಲ್ಲರನ್ನೂ ಕೂಡ ನಾವು ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮತ್ತು ನಿಮ್ಗೆ ಏನಾದ್ರು ಸಪೋರ್ಟ್ ಮಾಡಬೇಕಂದ್ರೆ ಈ ಕೂಡಲೇ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಹೋಗ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.